ಬೆಂಗಳೂರಿನಲ್ಲಿ ನಾಗವಾರದ ರಸ್ತೆಗಳಲ್ಲಿ ಓಡಾಡೋದೇ ಒಂದ್ ರೀತಿನಲ್ಲಿ ನರಕದಲ್ಲಿ ಓಡಾಡ್ದಂಗಿರತ್ತೆ ಅಂತ 1,000 ಗುಂಡಿಗಳಲ್ಲಿ ಮನುಷ್ಯರು ಓಡಾಡಕ್ಕೆ ಆಗಲ್ಲ, ಅಷ್ಟು ಗುಂಡಿಗಳಿದ್ದಾವೆ. ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಅಲ್ಲಿ ವಾಹನ ಸವಾರರು ಆಕ್ರೋಶ, ಸಿಟ್ಟು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ನಾಗವಾರದ ರಸ್ತೆಗಳು ಅತ್ಯಂತ ಕೆಟ್ಟದಾಗಿವೆ, ಮನುಷ್ಯರು ಓಡಾಡಕ್ಕೆ ಆಗಲ್ಲ, ಅಲ್ಲಿ ಅಷ್ಟು ಕೆಟ್ಟದಾಗಿದೆ. ಕೆಸರು ಗದ್ದೆ ಆಗಿರುತ್ತೆ ರಸ್ತೆಗಳು. ಒಂದ್ ಸ್ವಲ್ಪ ಮಳೆ ಬಂದ್ರು ಅಷ್ಟೇ ಅಲ್ಲ, ಅಲ್ಲಿ ಕಾವೇರಿ ನೀರು ರಸ್ತೆಯಲ್ಲಿ ಉಕ್ತಾ ಇರುತ್ತೆ, ಹಾಗಾಗಿ ಕೊಚ್ಚೆ ಕ್ರಿಯೇಟ್ ಆಗಿರುತ್ತೆ. ದೊಡ್ಡ ದೊಡ್ಡ ಗುಂಡಿಗಳು, ಕೆಸರು ಗದ್ದೆ ಆಗಿರ್ತಕ್ಕಂಥ ರಸ್ತೆ, ಪರದಾಡ್ತಾ ಇರೋ ವಾಹನ ಸವಾರರು ನೋಡಿ ರಸ್ತೆ ಮೇಲೆ ಎಷ್ಟು ನೀರು ವೇಸ್ಟ್ ಆಗ್ತಾ ಇದೆ. ಒಂದು, ಎರಡನೇದು ಇಡೀ ರಸ್ತೆ ಕೊಚ್ಚೆ ಗುಂಡಿ ಆಗಿರುತ್ತೆ. ಮೂರನೇದು ವಾಹನ ಸವಾರರಿಗೆ ಎಷ್ಟು ತೊಂದರೆ ಆಗುತ್ತೆ ಓಡಾಡೋಕೆ. ಸೊ ಇದಕ್ಕೆ ನಿಯಂತ್ರಣನೇ ಇಲ್ಲ ಅನ್ನೋ ಹಾಗೆ ಬೇಕಾ ಬಿಟ್ಟಿ ನಾಗವಾರದ ರಸ್ತೆ, ಬೆಂಗಳೂರಿನ ನಾಗವಾರದ ರಸ್ತೆಗಳು ನಡೀತಾ ಇರುವಂತದ್ದು. ಸಂಬಂಧಪಟ್ಟವರು ಇದನ್ನು ಗಮನಿಸಬೇಕಾಗುತ್ತೆ. ಬಿಬಿಎಂಪಿ ಅಧಿಕಾರಿಗಳು ಹಾಗೂ ನಗರಾಭಿವೃದ್ಧಿ ಸಚಿವರು ಡಿ ಕೆ ಶಿವಕುಮಾರ್ ಅವರು ಇದನ್ನ ಅಬ್ಸರ್ವ್ ಮಾಡಬೇಕಾಗತ್ತೆ. ಈ ತರ ಎಲ್ಲ ಇದೆ ನಾಗವಾರದಲ್ಲಿ ಅಂತ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಈಗ ನಾಗವಾರದ ಮುಖ್ಯ ರಸ್ತೆಯಲ್ಲಿ ಇದ್ದೇನೆ ನೋಡಿ. ಈ ಒಂದು ರಸ್ತೆ ಯಾವ ರೀತಿ ಇದೆ ಎಂಬುದು ಕೆಸರು ಗದ್ದೆ ಆಗಿದೆ. ಒಂದ್ ಕಡೆ ಚರಂಡಿ ನೀರು, ಮತ್ತೊಂದು ಕಡೆ ಕಾವೇರಿ ನೀರು ರಸ್ತೆ ಮೇಲೆ ಹರಿಯುತ್ತಿದೆ. ನೋಡ್ತಿರ್ಬೋದು ವಾಹನ ಸವಾರರು ಪರದಾಡು ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ 1 ಅಡಿಯಷ್ಟು ಚರಂಡಿ ನೀರು ಮತ್ತು ಕಾವೇರಿ ನೀರು ನಿಂತಿದೆ. ನೋಡ್ತಿರ್ಬೋದು ಎಲ್ಲ ರಸ್ತೆಯಲ್ಲಿ ಹಾಳಾಗಿದೆ, ತೆಗ್ಗು ಗುಂಡಿಗಳು ಬಿದ್ದಿದ್ದೇವೆ. ಒಂದ್ ಕಡೆ ಇದೇನಾ ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಎಂಬುದು ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಈ ಒಂದು ಭಾಗದಲ್ಲಿ ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ. ಈ ಒಂದು ವ್ಯವಸ್ಥೆ ನೋಡ್ತಿರ್ಬೋದು ಸುಮಾರು ಅರ್ಧ ಕಿಲೋಮೀಟರ್ ಗುಂಡಿಮಯವಾಗಿದೆ, ನೀರು ನಿಂತಿದೆ. ಇಲ್ಲೆಲ್ಲ ಫುಟ್ಪಾತ್ ಚೆನ್ನಾಗೆಲ್ಲ ಎಲ್ಲ ಹಾಳಾಗಿದೆ. ನೋಡಿ ದೃಶ್ಯಾವಳಿಗಳು ಸಹ ನೋಡಿ ಯಾವ ರೀತಿ ಇದೆ. ಮತ್ತೊಂದು ಕಡೆ ನೋಡಿ ಕಾವೇರಿ ನೀರು ಯಾವ ರೀತಿ ಉಕ್ಕಿ ಬರ್ತಿದೆ. ಇದು ಫುಟ್ಪಾತ್ ಒಳಗಡೆ ಕಾವೇರಿ ನೋಡ್ರಿ ಯಾವ ಉಕ್ಕಿ ಬರ್ತಿದೆ. ಒಂದ್ ಕಡೆ ಇಲ್ಲೊಂದು ಕಡೆ ಜಲಮಂಡಳಿಯ ಅಧಿಕಾರಿಗಳು, ಬಿಬಿಎಂಪಿ ಅಧಿಕಾರಿಗಳು ಫೇಲ್ ಆಗಿದ್ದಾರೆ. ಕಳಪೆ ಕಾಮಗಾರಿ ಆಗಿದೆ. ಯಾಕಂದ್ರೆ ಈ ಒಂದು ಕಾಮಗಾರಿ ಮಾಡಿದ್ದಾರೆ, ಎಲ್ಲ ಕಳಪೆವಾಗಿದೆ, ರಸ್ತೆ ಎಲ್ಲ ಹಾಳಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಒಂದ್ ಕಡೆ ಕಾವೇರಿ ನೀರು ಪೋಲಾಗ್ತಿದೆ, ಮತ್ತೊಂದ್ ಕಡೆ ಗುಂಡಿಗಳು ಬಿದ್ದಿದ್ದಾವೆ. ಒಂದ್ ಕಡೆ ಬಿಬಿಎಂಪಿ ಅಧಿಕಾರಿಗಳು ಹೇಳ್ತಾರೆ ಎಲ್ಲ ಗುಂಡಿಗಳು ಮುಚ್ಚಿದ್ದೇವೆ ಅಂತ ಹೇಳ್ತಾರೆ. ಕೋಟಿಗಟ್ಟಲೆ ಹಣ ಬಿಡುಗಡೆ ಮಾಡ್ತಾರೆ ಗುಂಡಿ ಮುಚ್ಚೋದಕ್ಕೆ. ಎಲ್ಲವೂ ಪ್ರಶ್ನೆ ಮೂಡುತ್ತೆ. ಮಾನ್ಯ ಡಿ ಕೆ ಶಿವಕುಮಾರ್ ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಬೆಂಗಳೂರು ರಸ್ತೆ ಇನ್ನೂ ಗುಂಡಿ ಮುಕ್ತವಾಗಿಲ್ಲ, ಇನ್ನೂ ಗುಂಡಿಗಳ ಸಾಮ್ರಾಜ್ಯವೇ ನಿರ್ಮಾಣವಾಗಿದೆ. ಅದರಲ್ಲದೆ ಈ ಗುಂಡಿಗಳ ನಡುವೆ ಈಗ ಒಳಚರಂಡಿ ನೀರು, ಕಾವೇರಿ ನೀರು ರಸ್ತೆಯನ್ನು ಹರಿಯುತ್ತಿದೆ. ಬೇಗ ಈ ಒಂದು ಭಾಗದ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಜಲಮಂಡಳಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಲ್ಲಿ ಪೈಪ್ ಲೀಕೇಜ್ ಆಗಿದೆ, ಸಾಕಷ್ಟು ನೀರು ಪೋಲಾಗ್ತಿದೆ, ಮತ್ತೊಂದು ಕಡೆ ಗುಂಡಿಗಳು ಬಿದ್ದಾವೆ, ಬೇಗ ಮುಚ್ಚಬೇಕಂತ ಈ ಒಂದು ಭಾಗದ ವಾಹನ ಸವಾರರು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ನಾಗವಾರದ ರಸ್ತೆಗಳಲ್ಲಿ ಓಡಾಡೋದೇ ಒಂದ್ ರೀತಿನಲ್ಲಿ ನರಕದಲ್ಲಿ ಓಡಾಡ್ದಂಗಿರತ್ತೆ ಅಂತ 1,000 ಗುಂಡಿಗಳಲ್ಲಿ ಮನುಷ್ಯರು ಓಡಾಡಕ್ಕೆ ಆಗಲ್ಲ, ಅಷ್ಟು ಗುಂಡಿಗಳಿದ್ದಾವೆ. ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಅಲ್ಲಿ ವಾಹನ ಸವಾರರು ಆಕ್ರೋಶ, ಸಿಟ್ಟು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ನಾಗವಾರದ ರಸ್ತೆಗಳು ಅತ್ಯಂತ ಕೆಟ್ಟದಾಗಿವೆ, ಮನುಷ್ಯರು ಓಡಾಡಕ್ಕೆ ಆಗಲ್ಲ, ಅಲ್ಲಿ ಅಷ್ಟು ಕೆಟ್ಟದಾಗಿದೆ. ಕೆಸರು ಗದ್ದೆ ಆಗಿರುತ್ತೆ ರಸ್ತೆಗಳು. ಒಂದ್ ಸ್ವಲ್ಪ ಮಳೆ ಬಂದ್ರು ಅಷ್ಟೇ ಅಲ್ಲ, ಅಲ್ಲಿ ಕಾವೇರಿ ನೀರು ರಸ್ತೆಯಲ್ಲಿ ಉಕ್ತಾ ಇರುತ್ತೆ, ಹಾಗಾಗಿ ಕೊಚ್ಚೆ ಕ್ರಿಯೇಟ್ ಆಗಿರುತ್ತೆ. ದೊಡ್ಡ ದೊಡ್ಡ ಗುಂಡಿಗಳು, ಕೆಸರು ಗದ್ದೆ ಆಗಿರ್ತಕ್ಕಂಥ ರಸ್ತೆ, ಪರದಾಡ್ತಾ ಇರೋ ವಾಹನ ಸವಾರರು ನೋಡಿ ರಸ್ತೆ ಮೇಲೆ ಎಷ್ಟು ನೀರು ವೇಸ್ಟ್ ಆಗ್ತಾ ಇದೆ. ಒಂದು, ಎರಡನೇದು ಇಡೀ ರಸ್ತೆ ಕೊಚ್ಚೆ ಗುಂಡಿ ಆಗಿರುತ್ತೆ. ಮೂರನೇದು ವಾಹನ ಸವಾರರಿಗೆ ಎಷ್ಟು ತೊಂದರೆ ಆಗುತ್ತೆ ಓಡಾಡೋಕೆ. ಸೊ ಇದಕ್ಕೆ ನಿಯಂತ್ರಣನೇ ಇಲ್ಲ ಅನ್ನೋ ಹಾಗೆ ಬೇಕಾ ಬಿಟ್ಟಿ ನಾಗವಾರದ ರಸ್ತೆ, ಬೆಂಗಳೂರಿನ ನಾಗವಾರದ ರಸ್ತೆಗಳು ನಡೀತಾ ಇರುವಂತದ್ದು. ಸಂಬಂಧಪಟ್ಟವರು ಇದನ್ನು ಗಮನಿಸಬೇಕಾಗುತ್ತೆ. ಬಿಬಿಎಂಪಿ ಅಧಿಕಾರಿಗಳು ಹಾಗೂ ನಗರಾಭಿವೃದ್ಧಿ ಸಚಿವರು ಡಿ ಕೆ ಶಿವಕುಮಾರ್ ಅವರು ಇದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಈ ತರ ಎಲ್ಲ ಇದೆ ನಾಗವಾರದಲ್ಲಿ ಅಂತ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಈಗ ನಾಗವಾರದ ಮುಖ್ಯ ರಸ್ತೆಯಲ್ಲಿ ಇದ್ದೇನೆ ನೋಡಿ. ಈ ಒಂದು ರಸ್ತೆ ಯಾವ ರೀತಿ ಇದೆ ಎಂಬುದು ಕೆಸರು ಗದ್ದೆ ಆಗಿದೆ. ಒಂದ್ ಕಡೆ ಚರಂಡಿ ನೀರು, ಮತ್ತೊಂದು ಕಡೆ ಕಾವೇರಿ ನೀರು ರಸ್ತೆ ಮೇಲೆ ಹರಿಯುತ್ತಿದೆ. ನೋಡ್ತಿರ್ಬೋದು ವಾಹನ ಸವಾರರು ಪರದಾಡು ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ 1 ಅಡಿಯಷ್ಟು ಚರಂಡಿ ನೀರು ಮತ್ತು ಕಾವೇರಿ ನೀರು ನಿಂತಿದೆ. ನೋಡ್ತಿರ್ಬೋದು ಎಲ್ಲ ರಸ್ತೆಯಲ್ಲಿ ಹಾಳಾಗಿದೆ, ತೆಗ್ಗು ಗುಂಡಿಗಳು ಬಿದ್ದಿದ್ದೇವೆ. ಒಂದ್ ಕಡೆ ಇದೇನಾ ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಎಂಬುದು ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಈ ಒಂದು ಭಾಗದಲ್ಲಿ ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ. ಈ ಒಂದು ವ್ಯವಸ್ಥೆ ನೋಡ್ತಿರ್ಬೋದು ಸುಮಾರು ಅರ್ಧ ಕಿಲೋಮೀಟರ್ ಗುಂಡಿಮಯವಾಗಿದೆ, ನೀರು ನಿಂತಿದೆ. ಇಲ್ಲೆಲ್ಲ ಫುಟ್ಪಾತ್ ಚೆನ್ನಾಗೆಲ್ಲ ಎಲ್ಲ ಹಾಳಾಗಿದೆ. ನೋಡಿ ದೃಶ್ಯಾವಳಿಗಳು ಸಹ ನೋಡಿ ಯಾವ ರೀತಿ ಇದೆ. ಮತ್ತೊಂದು ಕಡೆ ನೋಡಿ ಕಾವೇರಿ ನೀರು ಯಾವ ರೀತಿ ಉಕ್ಕಿ ಬರ್ತಿದೆ. ಇದು ಫುಟ್ಪಾತ್ ಒಳಗಡೆ ಕಾವೇರಿ ನೋಡ್ರಿ ಯಾವ ಉಕ್ಕಿ ಬರ್ತಿದೆ. ಒಂದ್ ಕಡೆ ಇಲ್ಲೊಂದು ಕಡೆ ಜಲಮಂಡಳಿಯ ಅಧಿಕಾರಿಗಳು, ಬಿಬಿಎಂಪಿ ಅಧಿಕಾರಿಗಳು ಫೇಲ್ ಆಗಿದ್ದಾರೆ, ಕಳಪೆ ಕಾಮಗಾರಿ ಆಗಿದೆ. ಯಾಕಂದ್ರೆ ಈ ಒಂದು ಕಾಮಗಾರಿ ಮಾಡಿದ್ದಾರೆ, ಎಲ್ಲ ಕಳಪೆವಾಗಿದೆ, ರಸ್ತೆ ಎಲ್ಲ ಹಾಳಾಗಿದೆ.
ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಒಂದ್ ಕಡೆ ಕಾವೇರಿ ನೀರು ಪೋಲಾಗ್ತಿದೆ, ಮತ್ತೊಂದು ಕಡೆ ಗುಂಡಿಗಳು ಬಿದ್ದಿದ್ದಾವೆ. ಒಂದ್ ಕಡೆ BBMP ಅಧಿಕಾರಿಗಳು ಹೇಳ್ತಾರೆ ಎಲ್ಲ ಗುಂಡಿಗಳು ಮುಚ್ಚಿದ್ದೇವೆ ಅಂತ ಹೇಳ್ತಾರೆ. ಕೋಟಿಗಟ್ಟಲೆ ಹಣ ಬಿಡುಗಡೆ ಮಾಡ್ತಾರೆ ಗುಂಡಿ ಮುಚ್ಚೋದಕ್ಕೆ. ಎಲ್ಲವೂ ಪ್ರಶ್ನೆ ಮೂಡುತ್ತೆ. ಮಾನ್ಯ DK ಶಿವಕುಮಾರ್ ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಬೆಂಗಳೂರು ರಸ್ತೆ ಇನ್ನೂ ಗುಂಡಿ ಮುಕ್ತವಾಗಿಲ್ಲ, ಇನ್ನೂ ಗುಂಡಿಗಳ ಸಾಮ್ರಾಜ್ಯವೇ ನಿರ್ಮಾಣವಾಗಿದೆ. ಅದಲ್ಲದೆ ಈ ಗುಂಡಿಗಳ ನಡುವೆ ಈಗ ಒಳಚರಂಡಿ ನೀರು, ಕಾವೇರಿ ನೀರು ರಸ್ತೆ ಮೇಲೆ ಹರಿಯುತ್ತಿದೆ. ಬೇಗ ಈ ಒಂದು ಭಾಗದ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಜಲಮಂಡಳಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಲ್ಲಿ ಪೈಪ್ ಲೀಕೇಜ್ ಆಗಿದೆ, ಸಾಕಷ್ಟು ನೀರು ಪೋಲಾಗ್ತಿದೆ, ಮತ್ತೊಂದು ಕಡೆ ಗುಂಡಿಗಳು ಬಿದ್ದಾವೆ, ಬೇಗ ಮುಚ್ಚಬೇಕಂತ ಈ ಒಂದು ಭಾಗದ ವಾಹನ ಸವಾರರು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ನಾಗವಾರದ ರಸ್ತೆಗಳಲ್ಲಿ ಓಡಾಡೋದೇ ಒಂದು ರೀತಿಯಲ್ಲಿ ನರಕದಲ್ಲಿ ಓಡಾಡ್ದಂಗೆ ಇರತ್ತೆ ಅಂತ 1,000 ಗುಂಡಿಗಳಲ್ಲಿ ಮನುಷ್ಯರು ಓಡಾಡಕ್ಕೆ ಆಗಲ್ಲ, ಅಷ್ಟು ಗುಂಡಿಗಳಿದ್ದಾವೆ. BBMP ಅಧಿಕಾರಿಗಳ ವಿರುದ್ಧ ಅಲ್ಲಿ ವಾಹನ ಸವಾರರು ಆಕ್ರೋಶ, ಸಿಟ್ಟು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ನಾಗವಾರದ ರಸ್ತೆಗಳು ಅತ್ಯಂತ ಕೆಟ್ಟದಾಗಿವೆ, ಮನುಷ್ಯರು ಓಡಾಡೋಕೆ ಆಗಲ್ಲ, ಅಲ್ಲಿ ಅಷ್ಟು ಕೆಟ್ಟದಾಗಿದೆ. ಕೆಸರು ಗದ್ದೆ ಆಗಿರುತ್ತೆ ರಸ್ತೆಗಳು. ಒಂದ್ ಸ್ವಲ್ಪ ಮಳೆ ಬಂದ್ರು ಅಷ್ಟೇ ಅಲ್ಲ, ಅಲ್ಲಿ ಕಾವೇರಿ ನೀರು ರಸ್ತೆಯಲ್ಲಿ ಉಕ್ತಾ ಇರುತ್ತೆ, ಹಾಗಾಗಿ ಕೊಚ್ಚೆ ಕ್ರಿಯೇಟ್ ಆಗಿರುತ್ತೆ. ದೊಡ್ಡ ದೊಡ್ಡ ಗುಂಡಿಗಳು, ಕೆಸರು ಗದ್ದೆ ಆಗಿರ್ತಕ್ಕಂಥ ರಸ್ತೆ, ಪರದಾಡ್ತಾ ಇರೋ ವಾಹನ ಸವಾರರು ನೋಡಿ ರಸ್ತೆ ಮೇಲೆ ಎಷ್ಟು ನೀರು ವೇಸ್ಟ್ ಆಗ್ತಾ ಇದೆ. ಒಂದು, ಎರಡನೇದು ಇಡೀ ರಸ್ತೆ ಕೊಚ್ಚೆ ಗುಂಡಿ ಆಗಿರುತ್ತೆ. ಮೂರನೇದು ವಾಹನ ಸವಾರರಿಗೆ ಎಷ್ಟು ತೊಂದರೆ ಆಗುತ್ತೆ ಓಡಾಡೋಕೆ. ಸೊ ಇದಕ್ಕೆ ನಿಯಂತ್ರಣನೇ ಇಲ್ಲ ಅನ್ನೋ ಹಾಗೆ ಬೇಕಾ ಬಿಟ್ಟಿ ನಾಗವಾರದ ರಸ್ತೆ, ಬೆಂಗಳೂರಿನ ನಾಗವಾರದ ರಸ್ತೆಗಳು ನಡೀತಾ ಇರುವಂತದ್ದು. ಸಂಬಂಧಪಟ್ಟವರು ಇದನ್ನು ಗಮನಿಸಬೇಕಾಗುತ್ತೆ. BBMP ಅಧಿಕಾರಿಗಳು ಹಾಗೂ ನಗರಾಭಿವೃದ್ಧಿ ಸಚಿವರು DK ಶಿವಕುಮಾರ್ ಅವರು ಇದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಈ ತರ ಎಲ್ಲ ಇದೆ ನಾಗವಾರದಲ್ಲಿ ಅಂತ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಈಗ ನಾಗವಾರದ ಮುಖ್ಯ ರಸ್ತೆಯಲ್ಲಿ ಇದ್ದೇನೆ ನೋಡಿ. ಈ ಒಂದು ರಸ್ತೆ ಯಾವ ರೀತಿ ಇದೆ ಎಂಬುದು ಕೆಸರು ಗದ್ದೆ ಆಗಿದೆ. ಒಂದ್ ಕಡೆ ಚರಂಡಿ ನೀರು, ಮತ್ತೊಂದು ಕಡೆ ಕಾವೇರಿ ನೀರು ರಸ್ತೆ ಮೇಲೆ ಹರಿಯುತ್ತಿದೆ. ನೋಡ್ತಿರ್ಬೋದು ವಾಹನ ಸವಾರರು ಪರದಾಡು ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ 1 ಅಡಿಯಷ್ಟು ಚರಂಡಿ ನೀರು ಮತ್ತು ಕಾವೇರಿ ನೀರು ನಿಂತಿದೆ. ನೋಡ್ತಿರ್ಬೋದು ಎಲ್ಲ ರಸ್ತೆ ಎಲ್ಲ ಹಾಳಾಗಿದೆ, ತೆಗ್ಗು ಗುಂಡಿಗಳು ಬಿದ್ದಿದ್ದೇವೆ. ಒಂದ್ ಕಡೆ ಇದೇನಾ ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಎಂಬುದು ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಈ ಒಂದು ಭಾಗದಲ್ಲಿ ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ. ಈ ಒಂದು ವ್ಯವಸ್ಥೆ ನೋಡ್ತಿರ್ಬೋದು ಸುಮಾರು ಅರ್ಧ ಕಿಲೋಮೀಟರ್ ಗುಂಡಿಮಯವಾಗಿದೆ, ನೀರು ನಿಂತಿದೆ. ಇಲ್ಲೆಲ್ಲ ಫುಟ್ಪಾತ್ ಚೆನ್ನಾಗೆಲ್ಲ ಎಲ್ಲ ಹಾಳಾಗಿದೆ. ನೋಡಿ ದೃಶ್ಯಾವಳಿಗಳು ಸಹ ನೋಡಿ ಯಾವ ರೀತಿ ಇದೆ. ಮತ್ತೊಂದು ಕಡೆ ನೋಡಿ ಕಾವೇರಿ ನೀರಿದು ಯಾವ ರೀತಿ ಉಕ್ಕಿ ಬರ್ತಿದೆ. ಇದು ಫುಟ್ಪಾತ್ ಒಳಗಡೆ ಕಾವೇರಿ ನೋಡಿ ಯಾವ ಉಕ್ಕಿ ಬರ್ತಿದೆ. ಒಂದ್ ಕಡೆ ಇಲ್ಲ ಒಂದ್ ಕಡೆ ಜಲಮಂಡಳಿಯ ಅಧಿಕಾರಿಗಳು, BBMP ಅಧಿಕಾರಿಗಳು ಫೇಲ್ ಆಗಿದ್ದಾರೆ. ಕಳಪೆ ಕಾಮಗಾರಿ ಆಗಿದೆ. ಯಾಕಂದ್ರೆ ಈ ಒಂದು ಕಾಮಗಾರಿ ಮಾಡಿದ್ದಾರೆ, ಎಲ್ಲ ಕಳಪೆವಾಗಿದೆ, ರಸ್ತೆ ಎಲ್ಲ ಹಾಳಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಒಂದ್ ಕಡೆ ಕಾವೇರಿ ನೀರು ಪೋಲಾಗ್ತಿದೆ, ಮತ್ತೊಂದು ಕಡೆ ಗುಂಡಿಗಳು ಬಿದ್ದಿದ್ದಾವೆ. ಒಂದ್ ಕಡೆ BBMP ಅಧಿಕಾರಿಗಳು ಹೇಳ್ತಾರೆ ಎಲ್ಲ ಗುಂಡಿಗಳು ಮುಚ್ಚಿದ್ದೇವೆ ಅಂತ ಹೇಳ್ತಾರೆ. ಕೋಟಿಗಟ್ಟಲೆ ಹಣ ಬಿಡುಗಡೆ ಮಾಡ್ತಾರೆ ಗುಂಡಿ ಮುಚ್ಚೋದಕ್ಕೆ. ಎಲ್ಲವೂ ಪ್ರಶ್ನೆ ಮೂಡುತ್ತೆ. ಮಾನ್ಯ DK ಶಿವಕುಮಾರ್ ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಬೆಂಗಳೂರು ರಸ್ತೆ ಇನ್ನೂ ಗುಂಡಿ ಮುಕ್ತವಾಗಿಲ್ಲ, ಇನ್ನೂ ಗುಂಡಿಗಳ ಸಾಮ್ರಾಜ್ಯವೇ ನಿರ್ಮಾಣವಾಗಿದೆ. ಅದಲ್ಲದೆ ಈ ಗುಂಡಿಗಳ ನಡುವೆ ಈಗ ಒಳಚರಂಡಿ ನೀರು, ಕಾವೇರಿ ನೀರು ರಸ್ತೆ ಮೇಲೆ ಹರಿಯುತ್ತಿದೆ. ಬೇಗ ಈ ಒಂದು ಭಾಗದ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಜಲಮಂಡಳಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಲ್ಲಿ ಪೈಪ್ ಲೀಕೇಜ್ ಆಗಿದೆ, ಸಾಕಷ್ಟು ನೀರು ಪೋಲಾಗ್ತಿದೆ, ಮತ್ತೊಂದು ಕಡೆ ಗುಂಡಿಗಳು ಬಿದ್ದಾವೆ, ಬೇಗ ಮುಚ್ಚಬೇಕಂತ ಈ ಒಂದು ಭಾಗದ ವಾಹನ ಸವಾರರು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.